ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ರಾಯರ ಪವಾಡ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ, ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ವೀಕ್ಷಕರು ಪ್ರತಿನಿತ್ಯ ನನಗೆ ಫೋನ್ ಮಾಡಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಇರ್ತಾರೆ. ಅದೇನು ಅಂತಂದರೆ, ಸರ್, ನಾವು ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಿ ಬಂದ್ವಿ, ಆದರೂ ಕೂಡ ನಮಗೆ ಇನ್ನೂ ಒಳ್ಳೆಯ ಕೆಲಸ ಸಿಗ್ತಾ ಇಲ್ಲ, ಯಾಕೆ? ನಾವು ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡಿ ಬಂದ್ವಿ, ಆದರೂ ಕೂಡ ನಮ್ಮ ಮಗಳಿಗೆ ಇನ್ನೂ ಮದುವೆ ಆಗ್ತಾ ಇಲ್ಲ, ಯಾಕೆ? ನಾವು ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡಿ ಬಂದ್ವಿ, ಆದರೂ ಕೂಡ ಬಹಳ ವರ್ಷಗಳಿಂದ ನಾವು ಮನೆ ಕಟ್ಟಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ, ನಮ್ಮ ಈ ಆಸೆಯನ್ನು ರಾಯರು ನೆರವೇರಿಸ್ತಾ ಇಲ್ಲ, ಯಾಕೆ? ಇಂತಹ ನೂರಾರು ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತಾರೆ. ನೋಡಿ, ರಾಯರ ಅನುಗ್ರಹ ನಮಗೆ ಆಗಬೇಕು ಅಂತಂದರೆ ಆ ಒಂದು ಅಮೃತಗಳಿಗೆ ನಮ್ಮ ಬದುಕಿನಲ್ಲಿ ಬರಬೇಕು. ಆ ಅಮೃತಗಳಿಗೆ ನಮ್ಮ ಬದುಕಿನಲ್ಲಿ ಬರೋ ತನಕ ನಾವು ಕಾಯಬೇಕು. ನಿಮ್ಮಲ್ಲಿ ರಾಯರ ಮೇಲೆ ನಂಬಿಕೆ ಇದ್ದರೆ, ಈ ಅಮೃತಗಳಿಗಾಗಿ ಕಾಯುವಂತಹ ತಾಳ್ಮೆ ನಿಮಗಿದ್ದರೆ ಖಂಡಿತವಾಗಲೂ ನಿಮಗೆ ರಾಯರ ಅನುಗ್ರಹ ಆಗೇ ಆಗುತ್ತೆ, ರಾಯರ ಸಾಕ್ಷಾತ್ಕಾರ ಆಗೇ ಆಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ವೀಕ್ಷಕರು ಅವರ ಬದುಕಿನಲ್ಲಿ 11 ವರ್ಷಗಳ ಹಿಂದೆ ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿರುವಂತಹ ಪುರಾತನವಾದಂಥ ರಾಯರ ಮಠದಲ್ಲಿ ರಾಯರು ಮಾಡಿದಂತಹ ಪವಾಡ, ರಾಯರ ಅನುಗ್ರಹದ ಬಗ್ಗೆ ನಿಮಗೆಲ್ಲ ಹೇಳ್ತಾರೆ. ಇವರ ಈ ಅನುಗ್ರಹದ ಈ ಅನುಭವವನ್ನು ಕೇಳಿದ್ರೆ ನಿಮಗೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಅದನ್ನು ನಾನು ಹೇಳೋದು ಬೇಡ, ಅವ್ರ ಬಾಯಲ್ಲೇ ಕೇಳಿಸ್ತೀನಿ, ಬನ್ನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ ಅಂತ. ನಾನಿಲ್ಲೇ ಬೆಂಗಳೂರು ಪೂರ್ಣ ಪ್ರಜ್ಞಾ ಲೇಔಟಲ್ಲಿ ವಾಸ ಮಾಡ್ತಿರೋದು. ಮಧುಸೂದನ್ ಸರ್ನ ಮೀಟ್ ಮಾಡೋಕ್ಕೆ ಅಂತ ಇವತ್ತು ಅವ್ರ ಮನೆಗೆ ಬಂದಿದ್ದೆ. ಸೊ ನಾನು ನನ್ನ ಜೀವನದಲ್ಲಿ ಆದ ಒಂದು ಪವಾಡ, ರಾಯರು ನನಗೆ ಮಾಡಿದ ಒಂದು ಪವಾಡನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ. ನಾನು ಹುಟ್ಟಿದ್ದು ಮೈಸೂರಲ್ಲಿ. ಹುಟ್ಟಿದಾಗಿಂದ ರಾಯರನ್ನ ನೋಡಿಕೊಂಡೇ ಬೆಳೆದವಳು. ನಮ್ಮ ತಂದೆ ತಾಯಿ ರಾಯರ ಭಕ್ತರು. ಮಠಕ್ಕೆ ಹೋಗ್ತಾ ಇದ್ದೆ, ಮಠದ ಪೂಜೆ, ಮನೆಯಲ್ಲೂ ಪೂಜೆ ಎಲ್ಲ ನಡೀತಾ ಇತ್ತು. ಸೊ ನಾನು ಇಂಜಿನಿಯರಿಂಗ್ ಮುಗಿಸಿದ್ದು ಕೂಡ ಮೈಸೂರಲ್ಲೇ. ಇಂಜಿನಿಯರಿಂಗ್ ಓದುವಾಗ 7th ಸೆಮಿಸ್ಟರಿಂದ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಎಲ್ರಿಗೂ ಸ್ಟಾರ್ಟ್ ಆಗುತ್ತೆ. ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಿದ್ದು. ಸೊ ನನ್ನ ಪರ್ಸೆಂಟೇಜ್ ಬಂದು ಎಲ್ಲ ಸೆಮಿಸ್ಟರ್ಸಲ್ಲೂ ಡಿಸ್ಟಿಂಕ್ಷನ್ ಇತ್ತು. ನಾನು ಕಾಲೇಜ್ ಟಾಪರ್ ಕೂಡ ಆಗಿದ್ದೆ. ಸೊ 7th ಸೆಮಿಸ್ಟರಿಂದ ಕ್ಯಾಂಪಸ್ ಸೆಲೆಕ್ಷನ್ ಕಂಪ್ನೀಸ್ಗೆ ಇಂಟರ್ವ್ಯೂಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅನ್ಫಾರ್ಚುನೇಟ್ಲಿ ಯಾವ ಕಂಪ್ನಿ ಇಂಟರ್ವ್ಯೂಸ್ ಕೂಡ ಸೆಲೆಕ್ಷನ್ ಆಗ್ತಾ ಇರಲಿಲ್ಲ ನನಗೆ. ಯಾಕೆ ಅಂತ ನನಗೆ ಆವಾಗ ಗೊತ್ತಾಗ್ತಿರ್ಲಿಲ್ಲ. ಪ್ರತಿಯೊಂದು ಇಂಟರ್ವ್ಯೂಲ್ ಕೂಡ ಫೇಲ್ ಆಗ್ತಾ ಇದ್ದೆ. ನಂದು ಮಾರ್ಕ್ಸ್ ಚೆನ್ನಾಗಿತ್ತು, ಅಗ್ರಿಗೇಟ್ ಚೆನ್ನಾಗಿತ್ತು, ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿತ್ತು, ಮಾತು ಚೆನ್ನಾಗಿ ಆಡ್ತಾ ಇದ್ದೆ, ಕಾನ್ಫಿಡೆಂಟಾಗಿ ಇದ್ದೆ. ಪ್ರತಿಯೊಂದು ಇಂಟರ್ವ್ಯೂನು ಕಡೆ ತನಕ ಹೋಗಿ ಕೂಡ ಫೇಲ್ ಆಗ್ತಾಯಿತ್ತು. ಹೀಗಾಗ್ತಾ ಆಗ್ತಾ 8ನೇ ಸೆಮಿಸ್ಟ್ರ್ ಬಂತು. ಯಾವ ಕಂಪ್ನಿ ಪ್ಲೇಸ್ಮೆಂಟ್ ಕೂಡ ಆಗಿಲ್ಲ. 8ನೇ ಸೆಮಿಸ್ಟ್ರ್ ಎಕ್ಸಾಮ್ಸ್ ಕೂಡ ಮುಗೀತು. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಟಾಪರ್ ಅಂತ ಕೂಡ ಅನೌನ್ಸ್ ಆಯಿತು, ನ್ಯೂಸ್ ಪೇಪರ್ಸಲ್ಲೂ ಬಂತು. ಆದರೆ ನನಗೆ ಯಾವ ಕಂಪ್ನಿಲೂ ಕೆಲಸ ಸಿಕ್ಕಿರಲಿಲ್ಲ. ಯಾರ ಹತ್ರ ಕೂಡ ಮಾತಾಡೋಕ್ಕಾಗ್ತಿರ್ಲಿಲ್ಲ, ಯಾವ ಫಂಕ್ಷನ್ಸ್ ಕೂಡ ಹೋಗೋಕ್ಕಾಗ್ತಿರ್ಲಿಲ್ಲ. ಕಾಲೇಜಲ್ಲಿ ಫೆಲಿಸಿಟೇಷನ್ ನಡೆದ್ರೂ ಕೂಡ ನಾನು ಅಟೆಂಡ್ ಮಾಡೋಕ್ಕೆ ಹೋಗಿರಲಿಲ್ಲ. ಯಾಕಂದರೆ ನನ್ನ ಹತ್ರ ಯಾವ ಕಂಪ್ನಿಯಿಂದನೂ ಆಫರ್ ಇರಲಿಲ್ಲ. ಹೀಗೆ ಮನೇಲಿ ಕೂತಾಗ ನಮ್ಮ ತಂದೆ ಒಂದಿನ ನಂಜನಗೂಡು ರಾಯರ ಮಠಕ್ಕೆ ಕರ್ಕೊಂಡು ಹೋದರು.
ಸುಮ್ಮನೆ ಕ್ಯಾಶುವಲ್ ಭೇಟಿಗೆ ಅಂತ ಹೋಗಿದ್ದು. ನಾನು ಅಲ್ಲಿ ಮಠಕ್ಕೆ ಹೋದೆ, ಮಠದಲ್ಲಿ ನಮಸ್ಕಾರ ಮಾಡಿದೆ, ರಾಯರ ಮುಂದೆ ಸುಮ್ಮನೆ ನಿಂತ್ಕೊಂಡೆ. ಈ ಥರ ನಾನು ಕಷ್ಟಪಟ್ಟು ಓದಿದ್ದೀನಿ, ಒಳ್ಳೆ ಮಾರ್ಕ್ಸ್ ಕೂಡ ಇದೆ, ಒಳ್ಳೆಯ ಸ್ಕಿಲ್ಸ್ ಇದೆ, ಆದರೂ ಕೂಡ ನನಗೆ ಯಾವ ಕಂಪ್ನಿಯಲ್ಲಿ ಕೂಡ ಸೆಲೆಕ್ಷನ್ ಆಗಿಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಒಂಥರ ನನಗೆ ಸೋತೋದಂಗೆ ಫೀಲ್ ಆಗ್ತಾ ಇದೆ. ದೇವರೇ, ನಾನು ಏನು ಮಾಡಲಿ ಅಂತ ಕೂಡ ಗೊತ್ತಾಗ್ತಿಲ್ಲ. ಮುಂದೆ ಓದಬೇಕಾ ಅಥವಾ ಓದಬಾರ್ದಾ, ಇನ್ನೂ ಪ್ರಯತ್ನ ಪಡಬೇಕಾ, ಏನೂ ಗೊತ್ತಾಗ್ತಿಲ್ಲ. ನೀನು ಏನು ದಾರಿ ತೋರಿಸ್ತೀಯ ತೋರಿಸು ಅಂತ ಸುಮ್ಮನೆ ಮಠದಲ್ಲಿ ನಿಂತಿದ್ದೆ. ಅಲ್ಲಿ ನಿಂತಾಗ ಒಬ್ಬರು ಕೂತಿದ್ರು, ಒಂದು ಬ್ಯಾಗ್ ಹಿಡ್ಕೊಂಡು ಕೂತಿದ್ರು. ನಾನು ಏನು ಅಂತ ನೋಡಿದಾಗ ಆ ಬ್ಯಾಗಲ್ಲಿ ಇಂಟೆಲ್ ಅಂತ ಕಂಪ್ನಿಯಿಂದ ಬಂದಿದ್ರು ಅವರು. ಆ ಕಂಪ್ನಿ ನೇಮ್ ಅಲ್ಲಿತ್ತು. ಸೊ ನಾನು ಕೂತ್ಕೊಂಡು ಸುಮ್ಮನೆ ಕೂತಿದ್ದೆ, ನೋಡ್ಬಿಟ್ಟು ಸುಮ್ಮನಾದೆ. ನನ್ನ ಮನಸ್ಸಲ್ಲಿ ಏನು ಅಂದರೆ, ಇಂಥ ಕಂಪ್ನೀಲಿ ನನಗೆಲ್ಲಿ ಕೆಲಸ ಸಿಗತ್ತೆ ಅಂತ ಫಸ್ಟ್ ಥಾಟು ನನಗೆ ಬಂದಿದ್ದು ಮಠದಲ್ಲಿ ಅದೇ. ಆದರೆ ಮುಂದೆ ರಾಯರು ನನಗೆ ಅಂತ ಒಂದು ಸರ್ಪ್ರೈಸ್ ಇಟ್ಟಿದ್ದಾರೆ ಅಂತ ನನಗೆ ಅವತ್ತು ಗೊತ್ತಾಗಲಿಲ್ಲ. ಸೊ ಎಲ್ಲ ಪೂಜೆ ಮುಗೀತು, ಊಟ ಕೂಡ ಆಯಿತು, ವಾಪಸ್ ಮನೆಗೆ ಬಂದೆ. ಹೀಗೆ ಕೆಲವು ಇಂಟರ್ವ್ಯೂಸ್ ಬರ್ತಾ ಇತ್ತು, ಆಯಿತು. ಒಂದು ವಾರದಲ್ಲಿ ಇಂಟೆಲಿಂದ ನನಗೆ ಇಂಟರ್ವ್ಯೂ ಕಾಲ್ ಬಂತು. ನನಗೆ ತುಂಬ ಭಯ ಆಯಿತು. ನಾರ್ಮಲ್ ಕಂಪ್ನೀಸಲ್ಲೇ ಇಂಟರ್ವ್ಯೂ ಕ್ಲಿಯರ್ ಮಾಡದೇ ಇರೋ ನನಗೆ ಇಂಥ ಕಂಪ್ನಿಗೆ ನಾನು ಹೇಗೆ ಹೋಗಲಿ? ನನಗೆ ಕಾನ್ಫಿಡೆನ್ಸೇ ಬರಲಿಲ್ಲ. ಸರಿ ಆಯಿತು, ನೋಡೇ ಬಿಡೋಣ ಅಂತ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಹೋದೆ. ಫಸ್ಟ್ ರೌಂಡಿಗೆ ಹೋಗ್ತೀನಿ, 200 ಜನ 300 ಜನ ಇದ್ದಾರೆ. ಸೇಮ್ ನಂತರನೇ ದೊಡ್ಡ ದೊಡ್ಡ ಕಾಲೇಜಸ್ಸಿಂದ ಒಳ್ಳೆ ಪರ್ಸೆಂಟೇಜ್ ಇಟ್ಕೊಂಡಿರೋಂಥವ್ರನ್ನೇ ಇಂಟರ್ವ್ಯೂಗೆ ಕರೆದಿದ್ದು. ಸೊ ನಾನು ಅಲ್ಲಿಗೆ ಹೋದ್ಮೇಲೆ ಆಯಿತು, ಇಂಟರ್ವ್ಯೂ ಸೆಲೆಕ್ಷನ್ ಫಸ್ಟ್ ರೌಂಡು ರಿಟರ್ನ್ ರೌಂಡ್ ಇರುತ್ತೆ, ರಿಟರ್ನ್ ಎಕ್ಸಾಮ್ಸು. ಸೊ ನಾನು ಅಂದ್ಕೊಂಡೆ ಇಲ್ಲೇ ನಾನು ವಾಪಸ್ ಹೊಟ್ಟೋಗ್ತೀನಿ. ಯಾಕ್ರೆ ನನಗೆ ಈ ಥರ ಅವಮಾನದ ಮೇಲೆ ಅವಮಾನ ಕೊಡ್ತಾ ಇದ್ದೀರಾ, ಫೇಲ್ಯೂರ್ ಮೇಲೆ ಫೇಲ್ಯೂರ್ ಕೊಡ್ತಾ ಇದ್ದೀರಾ. ಇಂಥ ಅವಮಾನ ನಾನು ತಡ್ಕೊಂಡ್ರೆ ಮತ್ತೆ ನನಗೆ ಕೆಲಸಕ್ಕೆ ಇಂಟರ್ವ್ಯೂಗೆ ಅಟೆಂಡ್ ಮಾಡೋಕ್ಕೆ ಕೂಡ ನಾನು ಹೋಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಕಳ್ಕೊಂಬಿಡ್ತೀನಿ ಅನ್ನೋ ಭಯದಲ್ಲೇ ಹೋದೆ. ಅದೇನು ನನ್ನ ಲಕ್ಕೋ ಏನೋ ಗೊತ್ತಿಲ್ಲ, ನನಗೆ ಫುಲ್ಲು ನಾನು ಏನು ಓದಿದ್ದೆ, ನಾನು ಎಲೆಕ್ಟ್ರಾನಿಕ್ಸು, ಅದೇ ಕ್ವೆಶ್ಚನ್ಸ್ ಬಂದಿತ್ತು. 12 ಕ್ವೆಶ್ಚನ್ಗೆ 12ಕ್ಕೂ ಕೂಡ ಆನ್ಸರ್ ಬರೆದಿದ್ದೆ ನಾನು. ಸೊ ಲಕ್ ಅನಿಸುತ್ತೆ, 200 ಜನದಲ್ಲಿ 20 ಜನ ಶಾರ್ಟ್ ಲಿಸ್ಟ್ ಆದರೂ ಅದರಲ್ಲಿ ನಾನು ಕೂಡ ಒಬ್ಬಳಿದ್ದೆ. ಸೊ ಆವಾಗ್ಲೂ ನನಗೆ ಒಂಥರ ಡೌಟು, ಇದ್ಯಾಕೋ ನನಗೆ ಸರಿ ಹೋಗ್ತಿಲ್ವಲ್ಲ ಇನ್ನೂ ಕಾನ್ಫಿಡೆನ್ಸ್ ಇಲ್ಲ. ರಾಯರ್ ನನಗೆ ಏನೋ ಒಂದು ದೊಡ್ಡದು ರೆಡಿ ಮಾಡಿರ್ತಾರೆ, ಅದಕ್ಕೋಸ್ಕರ ಇಷ್ಟು ಡಿಲೇ ಆಯಿತು ಅನ್ನೋದು ನನಗಿನ್ನೂ ತಲೆಗೆ ಬಂದೇ ಇಲ್ಲ. ಸರಿ ಆಯಿತು. ಬಟ್ ರಾಯರ್ ಅವತ್ತು ನನಗೆ ತಲೆಗೆ ಒಂದು ಬುದ್ಧಿ ಕೊಟ್ಟರು. ಅಲ್ಲೇನಾಗ್ತಿತ್ತು, 20 ಜನದಲ್ಲಿ ಬೆಂಗಳೂರವ್ರು ಯಾರಿದ್ದಾರೆ ಅವ್ರಿಗೆ ಅವತ್ತೇ ಇಂಟರ್ವ್ಯೂ ನಡೀತು ಫುಲ್ಲು. ಇನ್ನೊಂದು 4-5 ರೌಂಡ್ಸ್ ಇತ್ತು ಫೇಸ್ ಟು ಫೇಸು. ನಾನೇನು ಮಾಡಿದೆ, ಬೆಂಗಳೂರಲ್ಲಿ ಇದ್ದರೂ ಕೂಡ ನಾನು ಔಟ್ ಆಫ್ ಬ್ಯಾಂಗ್ಳೂರ್ ಅಂತ ಹೇಳ್ಬಿಟ್ಟು ಟೈಮ್ ತೊಗೊಂಡೆ. ಸೊ 1 ವಾರ ನನಗೆ ಟೈಮ್ ಸಿಕ್ತು. ನನಗೆ ಅದು ಕಂಪ್ನಿ ಯಾವುದ್ರ ಮೇಲೆ ಕೆಲಸ ಮಾಡುತ್ತೆ ಅಂತ ಗೊತ್ತಾಗಿದ್ದರಿಂದ ನನಗೆ ಪ್ರಿಪೇರ್ ಆಗೋಕ್ಕೆ ಟೈಮ್ ಸಿಕ್ತು. 1 ವಾರ ಕೂತ್ಕೊಂಡು ಫುಲ್ಲು ಓದ್ಬಿಟ್ಟು ನೆಕ್ಸ್ಟ್ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಹೋದೆ. ನೆಕ್ಸ್ಟ್ 4 ಟೆಕ್ನಿಕಲ್ ರೌಂಡ್ಸ್ ಇತ್ತು. ಅಫ್ಕೋರ್ಸ್ ಕಷ್ಟ ಇತ್ತು, ಬಟ್ ಆದರೂ ಕಾನ್ಫಿಡೆನ್ಸಿಂದ 4 ರೌಂಡ್ ಕ್ಲಿಯರ್ ಮಾಡಿದೆ. ಕ್ಲಿಯರ್ ಮಾಡಿದ್ಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು, ಓಕೆ ನಾನು ಸೆಲೆಕ್ಟ್ ಆಗ್ಬೋದು ಅಂತ. ಸರಿ ಆಯಿತು, ಇನ್ನೇನು ಎಲ್ಲ ಆಯ್ತಲ್ಲ. ನನಗೆ ಈ ಥರ ತುಂಬ ಎಕ್ಸ್ಪೀರಿಯನ್ಸ್ ಆಗಿತ್ತು. ಎಲ್ಲ ರೌಂಡ್ಸು ಕ್ಲಿಯರ್ ಮಾಡಿದ್ರೂ ಕೂಡ ನಾನು ಲಾಸ್ಟಲ್ಲಿ ರಿಜೆಕ್ಷನ್ ಅಂತಲೇ ಬಂದಿದ್ದರಿಂದ ಸ್ವಲ್ಪ ಯಾವುದೂ ಖುಷಿ ಪಡೋದು ಬೇಡ ಅಂತ ಆರಾಮಾಗಿ ಮನೇಲೇ ಇದ್ದೆ 2 ತಿಂಗಳು. ಏನು ಮಾಡೋದು ಅಂತ ತೋಚ್ತಿರ್ಲಿಲ್ಲ, ಸುಮ್ಮನೆ ಮಠಕ್ಕೆ ಹೋಗೋದು ಬರೋದು. ಆದರೆ ನಾನು ಸುಮ್ಮನೆ ಹಿಂದೆ ಬಿದ್ದು ರಾಯರ್ಗೆ ನನಗೆ ಬೇಕು ಅಂತ ನಾನು ಮಾಡಲಿಲ್ಲ. ಈ ಸತಿ ಬಿಟ್ಬಿಟ್ಟೆ, ಏನಾದ್ರು ಆದರೆ ಆಗಲಿ ರಾಯರ್ ದಾರಿ ತೋರಿಸ್ಲಿ ಅಂತ. ಇಂಟರ್ವ್ಯೂ ಮುಗಿದು 2 ತಿಂಗಳಿಗೆ ವರಮಹಾಲಕ್ಷ್ಮಿ ದಿನ ನನಗೆ ಅದೇ ಕಂಪ್ನಿಯಿಂದ ಆಫರ್ ಲೆಟ್ರ್ ಬಂತು. ನಾನು ಸತತವಾಗಿ ಒಂದು 10-15 ಕಂಪ್ನೀಸಲ್ಲಿ ಫೇಲ್ ಆಗಿದ್ದೆ. ನನಗೆ ಕಾನ್ಫಿಡೆನ್ಸೇ ಇರಲಿಲ್ಲ, ನಾನು ಕೆಲಸಕ್ಕೆ ತಗೋತೀನಿ ಅಥವಾ ನಾನು ಇಂಥ ಕಂಪ್ನಿಗೆ ಹೋಗ್ತೀನಿ ಅನ್ನೋ ಅಂದಾಜು ಕೂಡ ಇರಲಿಲ್ಲ. ಆ ಒಂದು ನಂಜನಗೂಡು ಮಠಕ್ಕೆ ಹೋಗಿ ನನಗೆ ಅಲ್ಲೇ ಸೂಚನೆ ಸಿಕ್ಬಿಟ್ಟಿತ್ತು, ನೀನು ಇಂಥ ದೊಡ್ಡ ಕಂಪ್ನಿಗೆ ಹೋಗ್ತೀಯಾ, ನಾನು ಅದಕ್ಕೋಸ್ಕರನೇ ನಿನಗೆ ಇಷ್ಟೆಲ್ಲ ಫೇಲ್ಯೂರ್ ಕೊಟ್ಟಿದ್ದೀನಿ ಅಂತ ರಾಯರ್ ಅವಾಗಲೇ ಕೊಟ್ಟಿದ್ರು. ಬಟ್ ಅದು ನನಗೆ ಅವತ್ತು ಗೊತ್ತಾಗಲಿಲ್ಲ. ಸೊ ಈ ದೊಡ್ಡ ಕಂಪ್ನಿಯಿಂದ ಆಫರ್ ಬರೋದಕ್ಕೇ ನನಗೆ ಅಷ್ಟು ಕಂಪ್ನೀಸಲ್ಲೂ ರಿಜೆಕ್ಷನ್ ಆಗಿದ್ದು. ಅಲ್ಲಿ ಯಾವ ಕಂಪ್ನಿಲೂ ಇಷ್ಟು ಪೇಮೆಂಟ್ ಇರಲಿಲ್ಲ, ನನಗೆ ಅಷ್ಟು ಪೇಮೆಂಟ್ ಸ್ಟಾರ್ಟಿಂಗೇ ಕೊಟ್ಟು ಇವತ್ತಿಗೂ ನಾನು 11 ವರ್ಷದಿಂದ ಅದೇ ಕಂಪ್ನಿಲಿ ಕೆಲಸದಲ್ಲಿದ್ದೀನಿ.
ಇವತ್ತುವರೆಗೂ 11 ವರ್ಷದಲ್ಲಿ ನನಗೆ ಯಾವುದೇ ಥರ ತೊಂದರೆ ಆ ಕಂಪ್ನಿ ನನಗೆ ಕೊಟ್ಟಿಲ್ಲ. ಇದೆಲ್ಲದೂ ರಾಯರಿಂದನೇ ಆಗಿದ್ದು, ಇನ್ಯಾವುದ್ರಿಂದನೂ ಅಲ್ಲ. ಎಲ್ಲರೂ ರಾಯರನ್ನು ನಂಬಿ ಇದೇ ನಂತರನೇ ಕೆಲಸ ಸಿಗದೆ ಒದ್ದಾಡ್ತಿರೋರು ಸುಮ್ಮನೆ ರಾಯರ ಮಠಕ್ಕೆ ಹೋಗಿ ಕೈ ಮುಗಿರಿ, ರಾಯರು ನಿಮ್ಗೆ ದಾರಿ ತೋರಿಸ್ತಾರೆ. ಎಲ್ಲರೂ ನಾನು ರಾಯರ ಮಠಕ್ಕೆ ಹೋಗ್ತೀನಿ, ರಾಯರ ವ್ರತ ಮಾಡ್ತೀನಿ, ನಾನು 10 ವಾರ ಮಾಡಿದೆ, 12 ವಾರ ಮಾಡಿದೆ, ನನಗೆ ರಿಸಲ್ಟ್ ಸಿಗಲಿಲ್ಲ ಅಂತ ನೊಂದು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಕೆಲಸ ಏನು? ರಾಯರ ಮಠಕ್ಕೆ ಹೋಗೋದು, ರಾಯರ ಕೈ ಮುಗಿಯೋದು. ರಾಯರೇ ನನ್ನ ಮನದೊಳಗೆ ಬನ್ನಿ, ನನ್ನ ಮನೆಗೆ ಬನ್ನಿ ಅಂತ ಕೇಳೋದಷ್ಟೇ ನಿಮ್ಮ ಉದ್ದೇಶ. ಮಿಕ್ಕಿದ್ದೆಲ್ಲ ಅವರೇ ನೋಡ್ಕೊತಾರೆ. ನೀವು ನನಗೆ ಹೂ ಪ್ರಸಾದ ಕೊಡಲಿಲ್ಲ ಅಥವಾ ನನಗೆ ಕನ್ಸಲ್ಲಿ ಬಂದು ಹೇಳಲಿಲ್ಲ, ನಾನು ಅಂದ್ಕೊಂಡಿದ್ದು ರಾಯರ್ ಮಾಡ್ತಾ ಇಲ್ಲ ಅಂತ ಮಾತ್ರ ನಂಬಿಕೆ ಕಳ್ಕೊಬೇಡಿ. ನನ್ನ ಕತೆ ಕೇಳಿದ್ರೆ ನಿಮಗೆ ಗೊತ್ತಾಗತ್ತೆ. ಫಸ್ಟು ಎಲ್ಲ ನಾನು ನೋಡಿದ ಫೇಲ್ಯೂರೇ. ಹೋದ ತಕ್ಷಣ ನನಗೆ ಸಕ್ಸಸ್ ಸಿಕ್ಕಿಲ್ಲ, ಆದರೆ ಆ ಫೇಲ್ಯೂರ್ ಹಿಂದೆ ಇಷ್ಟು ದೊಡ್ಡ ಸಕ್ಸಸ್ನ ರಾಯರ್ ಆಲ್ರೆಡಿ ಮುಂಚೆನೇ ಪ್ಲ್ಯಾನ್ ಮಾಡಿ ಇಟ್ಟಿದ್ರಿಂದ ನನಗೆ ಅಷ್ಟು ಕಷ್ಟ ಅನುಭವಿಸೋಂಗೆ ಮಾಡಿದ್ರು. ಬಟ್ ಫಲ ಸಿಕ್ಕಿದ್ಮೇಲೆ ನಾನು ಕಷ್ಟ ಅನುಭವಿಸ್ದೇ ಇರೋಂಗೆ ನೋಡ್ಕೋತಿರೋದು ರಾಯರೇ. ಸೊ ಆದ್ದರಿಂದ ನೀವು ಯಾರು ಈಗ ನನ್ನ ಕೆಲಸದ ಒಂದೇ ಹೇಳ್ತಾ ಇಲ್ಲ, ಬೇರೆ ಬೇರೆ ಪ್ರಯತ್ನ ಪಡ್ತಿರ್ಬೋದು. ಯಾರಿಗೋ ಆರೋಗ್ಯ ಸಮಸ್ಯೆ ಇರ್ಬೋದು, ಯಾರಿಗೋ ಮಗು ಆಗದೆ ಇರ್ಬೋದು, ಯಾರೋ ಇನ್ನೊಂದು ವಿಚಾರವಾಗಿ ಅವ್ರಿಗೆ ಕೆಲಸ ನಡೀದೇ ಇರ್ಬೋದು. ಆದರೆ ನಿಮ್ಮ ಕೆಲಸ ಏನು? ಶ್ರದ್ಧೆಯಿಂದ ರಾಯರ ಮುಂದೆ ಕೈ ಮುಗಿಯೋದು, ನಮಸ್ಕಾರ ಮಾಡೋದು, ಮಠಕ್ಕೆ ಹೋಗೋದು, ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಧ್ಯಾನ ಮಾಡೋದು ಅಷ್ಟೇ. ಇಷ್ಟನ್ನು ಮಾಡಿದ್ರೆ ನಿಮ್ಗೊಂದಲ್ಲ ಒಂದು ದಿನ ರಾಯರು ಒಲಿತಾರೆ, ನಿಮ್ಮ ಕಷ್ಟನ ತೀರಿಸ್ತಾರೆ. ನಾನು ಈ ಅನುಭವನ ಎಲ್ಲಾದರೂ ಶೇರ್ ಮಾಡಬೇಕಂತ ತುಂಬ ದಿನದಿಂದ ಅನ್ಕೊಳ್ತಾ ಇದ್ದೆ. ಯಾಕಂದರೆ ತುಂಬ ಜನ ನಂತರನೇ ಕೆಲಸ ಇಲ್ಲದೆ ಒದ್ದಾಡ್ತಾ ಇರ್ತಾರೆ. ಈಗ ಆಲ್ರೆಡಿ ತುಂಬ ಕಡೆ ಲೇ ಆಫ್ಸ್ ಆಗ್ತಿದೆ. ಬೆಳಗ್ಗೆನೇ ಮೇಲ್ ಮಾಡ್ತಾರೆ, ನಿಮ್ಮ ಇವತ್ತಿಂದ ಕೆಲಸಕ್ಕೆ ಬರಬೇಡಿ ಅಂತ. ಆ ಥರ ತುಂಬ ಜನ ನೊಂದಿರೋರು ಯಾರೂ ಬೇಜಾರು ಮಾಡ್ಕೋಬೇಡಿ. ಈ ಥರ ನಂದು ಎಕ್ಸ್ಪೀರಿಯನ್ಸಿಂದ ನೀವು ಧೈರ್ಯ ತಗೊಳ್ಳಿ. ನನಗೆ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ಮೂಲಕ ಹೇಳೋ ಸೌಭಾಗ್ಯ ಸಿಕ್ತು ಇವತ್ತು. ಅದು ಪ್ಲ್ಯಾನ್ಡ್ ಅಲ್ಲ, ಅದು ರಾಯರ್ ಪ್ಲ್ಯಾನ್. ಅದು ನಾನು ಮಧುಸೂದನ್ ಸರ್ನ ಸುಮ್ಮನೆ ಭೇಟಿಯಾಗೋಕ್ಕೆ ಅಂತ ಬಂದಿದ್ದು. ನಾನು ಅವ್ರ ಜೊತೆ ಕ್ಯಾಶುವಲ್ ಆಗಿ ಮಾತಾಡುವಾಗ ನಾನು ಈ ಅನುಭವ ಹೇಳಿದಾಗ ನಿಮ್ಮಂಥ ಸಾವಿರಾರು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ವಿ. ಸೊ ಮಧುಸೂದನ್ ಸರ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಈ ವಿಡಿಯೋನ ಯಾರ್ಯಾರು ಸೋತೋದೆ ರಾಯರ್ನ ನಂಬಿ ಅಂತ ಅನ್ಕೊಳ್ತಾ ಇರ್ತೀರಾ, ಇದನ್ನ ನೋಡಿ ಧೈರ್ಯ ಕಂಡ್ಕೊಂಡು ರಾಯರ್ ಪೂಜೆನ ಕಂಟಿನ್ಯೂ ಮಾಡಿ. ನಮಸ್ಕಾರ. ನಂಬಿಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೇ ಕೆಡುವರುಂಟು ಅಂತ ದಾಸರು ಹೇಳಿದ್ದಾರೆ. ಯಾರಿಗೆ ರಾಯರ ಮೇಲೆ ಅಚಲವಾದ ನಂಬಿಕೆ ಇದೆಯೋ, ರಾಯರನ್ನ ಯಾರು ಪ್ರತಿ ಕ್ಷಣ ಆರಾಧಿಸ್ತಾರೋ, ರಾಯರನ್ನ ಯಾವಾಗಲೂ ನನ್ನ ಜೊತೆ ಇರಿ, ನನ್ನ ಕೈ ಹಿಡಿದು ಮುನ್ನಡೆಸಿ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತಾರೋ ಅಂಥವರ ಜೊತೆ ರಾಯರು ಸದಾ ಇದ್ದು ಅವರನ್ನು ಕಾಪಾಡ್ತಾರೆ, ಅವರಿಗೆ ಅನುಗ್ರಹ ಮಾಡ್ತಾರೆ ಅನ್ನೋದಕ್ಕೆ ಈ ಘಟನೆನೇ ಸಾಕ್ಷಿ. ಆದ್ದರಿಂದ ರಾಯರ ಭಕ್ತರು ಯಾವುದೇ ಕಾರಣಕ್ಕೂ ಕೂಡ ತಾಳ್ಮೆಯನ್ನು ಕಳ್ಕೋಬೇಡಿ, ರಾಯರ ಅನುಗ್ರಹಕ್ಕಾಗಿ ಕಾಯಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಲಕ್ಷ್ಮೀ ಪವಾಡ ಭಾಗ 3 ಪ್ರಸಾರ ಆಗುತ್ತೆ. ನಿಮಗೆಲ್ಲ ಗೊತ್ತಿದೆ, ರಾಯರ ಹುಟ್ಟುಹಬ್ಬಕ್ಕೆ ತಾನು ಕೂಡಿಟ್ಟ ಹಣದಿಂದ ರೇಷ್ಮೆಯ ವಸ್ತ್ರವನ್ನು ಸಮರ್ಪಣೆ ಮಾಡಿದಂತಹ ವಿಶೇಷ ಚೇತನ ಹೆಣ್ಣು ಮಗಳು ಲಕ್ಷ್ಮಿ. ಇವಳಿಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೈ ಎತ್ತಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಇವಳಿಗೆ ಇವಳ ತಾಯಿ ಸೇವೆ ಮಾಡಬೇಕು. ಅಂತಹ ಪರಿಸ್ಥಿತಿನಲ್ಲಿ ಇದ್ದಂತಹ ಲಕ್ಷ್ಮಿಗೆ ರಾಯರು ಹೇಗೆ ಅನುಗ್ರಹ ಮಾಡಿದ್ರು, ಅದು ಮಂತ್ರಾಲಯದಲ್ಲಿ ಹೇಗೆ ಅನುಗ್ರಹ ಆಯಿತು ಅನ್ನೋದನ್ನ ಲಕ್ಷ್ಮೀ ಬಾಯಲ್ಲೇ ಕೇಳಿಸ್ತೀನಿ. ಮಿಸ್ ಮಾಡದೆ ಆ ಸಂಚಿಕೆಯನ್ನು ನೀವೆಲ್ಲ ನೋಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಜ್ಞಾನನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರು. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಎಲ್ರಿಗೂ ನಮಸ್ಕಾರ. ಸರಿ ಗ ಮ ಗರಿ ಗ ಮ ಪ ದ ನಿ ಸರಿ ದ ನಿ ದ ನಿ ದ ಸರಿ ದ ನಿ ಸರಿ ಗರಿ ಸರಿ ದ ನಿ ದ ನಿ ಸರಿ ಗ ಮ ಗರಿ ದ ನಿ ದ ಸರಿ